ಇದು ಏನಂತ ನೋಡ್ತೀರಾ? ಫಸ್ಟ್ ಟೇಸ್ಟ್ ಬರ್ತೀವಿ, ಆಮೇಲೆ ಹೇಳ್ತೀನಿ. ಬಾಳೆ ಇಕ್ಕರೆ ಕೊಬ್ಬರಿ ಪೌಡರು ಮತ್ತು ಮಿಲ್ಕ್ ಪೌಡ್ರು ಅದ್ರ ಡ್ರೈ ಫ್ರೂಟ್ಸು ತುಂಬ ತುಂಬ ರುಚಿಯಾಗಿರುತ್ತೆ. ನಾವು ಅಂಗಡಿಲಿ 1000 ರೂಪಾಯಿ ಕೊಟ್ಟು ತಂದರೂ ಇಷ್ಟು ಟೇಸ್ಟ್ ಇಲ್ಲ. ತುಂಬಾ ಸಿಂಪಲ್, ಇದು ತುಂಬ ಈಸಿ. ಇದು ಗ್ಯಾಸೇ ಬೇಡ, ಏನು ಬೇಡ. ಕೋಕೋನಟ್ ಮಿಲ್ಕ್ ಪೌಡರ್ ಬರ್ಫಿ ತುಂಬ ತುಂಬ ರುಚಿದೆ. ಬನ್ನಿ ಹೇಗೆ ಮಾಡ್ತೀನಿ ಅನ್ನೋ ಸಲುವಾಗಿ ನೀವು ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಲಾಸ್ಟಾಗಿ ನೋಡಿ ನನಗೊಂದು ಲೈಕ್ ಕೊಡಿ. ಲಾಸ್ಟಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ಸ್ವಲ್ಪ ನೋಡ್ಕೊಂಡು ಅಪ್ಪ ಆ ಪರಿಮಳ ಬಾಯಲ್ಲೆಲ್ಲ ಅರಳುತ್ತೆ, ಸೂಪರ್ ಆಯಿತು. ಬನ್ನಿ ನೋಡ್ಕೊಂಬರೋಣ. ಈಗ ಬರ್ಫಿ ಮಾಡೋದು ನಾನು ಒಂದು 10 ಗೋಡಂಬಿ ಹಾಕ್ಕೊಳ್ತೀನಿ. ಗೋಡಂಬಿ ಮತ್ತು 1 ಕಪ್ಪು ಸಕ್ಕರೆ. ಇದೇನು ಸಕ್ಕರೆ ಕಲ್ಲರೇ ಇಲ್ಲ, ಒಂಥರ ಕಾಣುತ್ತೆ ನೋಡಿ. ಇವಾಗ ಇಷ್ಟು ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಇದು ಈ ಥರ ಆಯಿತು ನೋಡಿ. ಈ ಥರದ ಸಾಕು ನೋಡಿ. ನಾನು ಸಕ್ಕರೆ ಪುಡಿನ 1/4 ಕಪ್ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೆ. ಸ್ವಲ್ಪನೇ ಏನಕ್ಕಂದರೆ ಇದರಲ್ಲಿ ನಾವು ಮಿಲ್ಕ್ ಪೌಡ್ರ್ ಹಾಕ್ತೀವಲ್ಲ, ಅದರಲ್ಲಿ ಶುಗರ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಇದಕ್ಕೆ ನೋಡಿ ಈ ಥರ ಬಾದಾಮಿ ಇದು ಗೋಡಂಬಿನೂ ಸಕ್ಕರೆ ಪುಡಿದು. ಇದಕ್ಕೆ ನಾನು ಇವಾಗ ನನಗೆ ಫೇವ್ರೆಟ್ ಇದು ಮಿಲ್ಕ್ ಪೌಡರ್. 1 ಕಪ್ಪು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ. ಅದ್ರ ಜೊತೆಗೆ ಒಣ ಕೊಬ್ಬರಿ, ಇದು ಕೊಬ್ಬರಿನ ಅದು ಮೇಲೆ ಚಿಪ್ಪೆ ತೆಗೆದುಬಿಟ್ಟು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಗ್ಯಾಸ್ ಇಲ್ದಲೇ ಮಾಡೋಂಥ ತಿಂಡಿ ಅಂದಿದ್ದು ಮಿಲ್ಕ್ ಪೌಡರ್ ಬರ್ಫಿ ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಕ್ಕಳಿಗೆಲ್ಲ ನೀವು ಮಾಡಿಕೊಡ್ಬೇಕು. ನಾವುಗಳು ತಿನ್ಬೋದು, ದೊಡ್ಡವರು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಂಡ್ರೆ ಸಾಕು ನೋಡಿ. ತುಂಬ ರುಚಿ ಇರುತ್ತೆ. ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಆಗೋದಿಲ್ಲ ನೋಡಿ. ಈ ಥರ ಇಷ್ಟು ಕಲಸಿದನು. ಹಾಲು ನೋಡ್ಕೊಂಡು ಹಾಕೋಬೇಕು. ನಾನು ಸ್ವಲ್ಪನೇ ಹಾಕೋಬೇಕು. ನೀಟಾಗಿ ಕಲಸಿಟ್ಟು ನೋಡಿ. ಈ ಥರ ನೋಡಿ, ಎಲ್ಲೂ ಕೈ ಗಂಟಲ್ಲ. ತುಂಬ ರುಚಿಯಾಗಿರ್ತೀವಿ ಬರ್ಫಿ. ಒಂದು ಸಲ ನೀವು ಮಾಡಿಕೊಂಡು ಮನೇಲಿ ಇಟ್ಕೊಳ್ಳಿ. ಒಂದು 15 ಡೇಸ್ ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ. ನಾನು ಇದರಲ್ಲಿ 2 ಭಾಗ ಮಾಡ್ಕೊತೀನಿ ನೋಡಿ. ಇದು ಸ್ವಲ್ಪ, ಇದೊಂದು ಭಾಗ. ಒಂದು ತಟ್ಟೆ ನಾನು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಇನ್ನೊಂದು ತೊಗೊಂಡಿದ್ದೀನಿ ನೋಡಿ, 2 ತೊಗೊಂಡಿಲ್ಲ. ಅದಕ್ಕೆ ನಾನು ಇವಾಗ ಫುಡ್ ಕಲರ್ ಹಾಕ್ಕೊಳ್ತೀನಿ ಸ್ವಲ್ಪ. ನೀವು ಯಾವುದೇ ಕಲರ್ ಹಾಕ್ಕೊಳ್ಳಿ, ನಾನು 3 ಕಲರ್ ಹಾಕ್ಕೊಂಡಿದ್ದೀನಿ ನೋಡಿ. ಗ್ರೀನ್ ಇದೆ, ಗ್ರೀನ್ ಹಾಕ್ಕೊಳ್ರಿ. ಮತ್ತು ಇನ್ನೊಂದು ಯಾವುದು ಆರೆಂಜ್ ಬರುತ್ತಲ್ವ, ಅದು ಚೆನ್ನಾಗಿರುತ್ತೆ. ಯಾವ 3 ಕಲರ್ ಇರ್ತದೆ ನಾನು ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫುಡ್ ಕಲರೆಲ್ಲ ನೀಟಾಗಿ ಮಿಕ್ಸ್ ಆಗಿ ನೋಡಿ, ಎಲ್ಲೂ ಕೈ ಗಂಟಲ್ಲ. ಕಲರ್ ಹಾಕ್ಬಾರ್ದು, ಮೈಗೆ ಒಳ್ಳೇದಿಲ್ಲ ಅಂತಾರೆ. ಆದರೆ ಯಾವತ್ತೋ ಒಂದು ಸಲ ತಿಂದರೆ ಏನೂ ಆಗಲದು. ಇದು ನಾನು ಇವಾಗ ಒಂದು ಕಂಟೈನರ್ ತೊಗೊಂಡು ಸ್ವಲ್ಪ ತುಪ್ಪ ಬೆಣ್ಣೆ ಏನೋ ಹಾಕ್ಕೊಳ್ಳಿ. ಇದು ಕೆಳಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ ನೋಡೋದಕ್ಕೆ, ತಿನ್ನೋದಕ್ಕೂ ಮಕ್ಕಳಿಗೆ ಮಕ್ಳಿಗೆ ಕೊಡ್ತಿದಂಗೆ ಖುಷಿ ಪಡಬೇಕು. ಇವಾಗ ನಾನು ಇದನ್ನು ಫುಲ್ಲು ಇದು ಮಾಡ್ತೀನಿ. ಲೇಯರ್ ಹಾಕಿದ್ದೀನಿ ಇವಾಗ. ಮತ್ತು ಇನ್ನೊಂದು ಲೇಯರ್ ಹಾಕ್ತೀನಿ ನೋಡಿ ನೀಟಾಗೆ. ನಾನಿವಾಗ ನೀಟಾಗಿ ಫುಲ್ಲು ಇದನ್ನು ಕ್ಲೀನಾಗೆ ಮೋಲ್ಡು ಕರೆಕ್ಟಾಗಿ ಮಕ್ಕಳಿಗೆ ರೆಡಿ ಮಾಡ್ಕೊಬೋದು. ಗ್ಯಾಸೇ ಬೇಕು, ಎಲ್ಲದಕ್ಕೂ ಗ್ಯಾಸೇ ಅಂತೇನಿಲ್ಲ ನೋಡಿ. ಇದು ರೆಡಿ ಆಯಿತು. ನೀಟಾಗಿ ಇದನ್ನು ಮೇಲೆ ಕೂಡ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಾನು ಹಾಕಿಲ್ಲ, ಅದಕ್ಕೇನು ನೋಡಿ ಇಷ್ಟು ಮಾತ್ರ ಹಾಕ್ಕೊಂಡು ಕಾಣುತ್ತಲ್ಲ. ನಾವು ಯಾವ ಥರ ಊಟ ಮಾಡೋದು ಬಿದ್ದೋಗಲ್ಲ.
ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎಣ್ಣೆ ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ, ಏನೇನು ಬೇಡ, ಗ್ಯಾಸ್ ಬೇಡ, ಏನು ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ದಲ್ಲ, ಎಣ್ಣೆ ಬೆಣ್ಣೆ ತುಪ್ಪ ಏನೇ ಬೇಡ, ಗ್ಯಾಸ್ ಬೇಡ, ಒಂದು ಸ್ವೀಟ್ ಮಾಡಿದ್ದೀನಿ ಬರ್ಫಿ. ತುಂಬ ಸಾಫ್ಟಾಗಿರುತ್ತೆ. ನಾವು ಮಿಲ್ಕ್ ಪೌಡ್ರ್ ಹಾಕೋದು ಅಂತಾರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿದ್ದೀವಿ. ಸಿಂಪಲಾಗಿ ನಾವು ಒಂದು 15 ಮಿನಿಟ್ಸಲ್ಲಿ ನಮಗೆ ಇದು ರೆಡಿ ಆಗುತ್ತೆ. ಇದು ಒಂದು ಕೋಕೋನಟ್ ಮಿಲ್ಕ್ ಪೌಡರ್ ಬರ್ಫಿ. ಇದು ನೋಡಿ ಲಾಸ್ಟ್ ನೋಡಿ ಚೆನ್ನಾಗಿ ಕಮೆಂಟ್ಸ್ ಹಾಕಿ. ಓಕೆ ಬಾಯ್.